ವೆಲ್ಕಮ್ ಟು ಮ್ಯಾಥಮೆಟಿಕ್ಸ್ ವಿಡಿಯೋ ಕ್ಲಾಸ್. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ಕ್ಲಾಸ್ಗೆ ಸ್ವಾಗತ. ಇವತ್ತು SLCಯಲ್ಲಿ ಕ್ವಾಡ್ರಾಟಿಕ್ ಇಕ್ವೇಷನ್ ಅಂತ ಹೇಳಿ ಒಂದು ಪಾಠ ಇದೆ, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಇಕ್ವೇಷನ್ ಇದರಲ್ಲಿ ಕ್ವಾಡ್ರಾಟಿಕ್ ಇಕ್ವೇಷನ್ ಅನ್ನೋದು ಡಿಗ್ರಿ 2 ಹೊಂದಿರುವಂತಹ ಪಾಲಿನಾಮಿಯಲ್ ಅಲ್ಲಿ ಬರುತ್ತೆ. ಅದರ ಬಗ್ಗೆ ಒಂದು ಸ್ವಲ್ಪ ಇಂಟ್ರಡಕ್ಷನ್ ಕೊಡೋದಾದ್ರೆ ನೋಡಿ, x+2 = 5 ಅಂತಿದ್ರೆ ಇದರಲ್ಲಿ ಡಿಗ್ರಿ 1 ಎಕ್ಸ್ ತಲೆ ಮೇಲೆ ಅಥವಾ x ಪವರ್ 1 ಇರುತ್ತೆ. ಇದಕ್ಕೆ ನಾವು ಲೀನಿಯರ್ ಇಕ್ವೇಷನ್ ಅನ್ನು ಕರಿತೀವಿ. ಹೋದ ವರ್ಷ ಅಥವಾ 8ನೇ ಕ್ಲಾಸಲ್ಲಿ ಇದ್ರ ಬಗ್ಗೆ ನಾವು ಕಲ್ತಿದ್ವಿ. ಇದನ್ನ ನಾವು ಗ್ರಾಫಲ್ಲಿ ಬಿಡಿಸುವಾಗ ಲೀನಿಯರ್ ಇಕ್ವೇಷನ್ ಸ್ಟ್ರೈಟ್ ಲೈನ್ ಬರ್ತಿತ್ತು. ನೆಕ್ಸ್ಟು ಲಾಸ್ಟ್ ಇಯರ್ ಕಲ್ತಿದ್ದು x+y = 5. ಇದು ಲೀನಿಯರ್ ಇಕ್ವೇಷನ್, ಬಟ್ ಇದು 2 ವೇರಿಯೇಬಲ್ x ಮತ್ತೆ y ಎರಡು ಇರುತ್ತೆ. ಸೊ ಇಂಥದ್ದು x - y = 1 ಈ ತರ ಡಬಲ್ ಇಕ್ವೇಷನ್ ಕೊಟ್ಟಾಗ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ ಬರುತ್ತೆ. ನಾವು ಹೀಗೆ ಒಂದು ಗ್ರಾಫ್ ಅನ್ನ ಬಿಡಿಸ್ತಾ ಇದ್ವಿ. ಬಟ್ ಈ ವರ್ಷ ನಾವು ಕಲಿತಾ ಇರೋದು x² + 5x + 4 = 0 ಈ ತರದ ಇಕ್ವೇಷನ್ಗಳು. ಅಂದ್ರೆ ಇಲ್ಲಿ ಡಿಗ್ರಿ 2 ಇರುತ್ತೆ. ಸೊ ಗ್ರಾಫ್ ಹೇಗೆ ಬರುತ್ತೆ? ಸರದ ಆಕಾರದಲ್ಲಿ ಬರುತ್ತೆ. ಇದಕ್ಕೆ ಪ್ಯಾರಾಬೋಲಾ ಅಂತ ಕರಿತೀವಿ ನಾವು ಈ ತರ ಗ್ರಾಫಿಗೆ. ಹೇಗೆ ಲೀನಿಯರ್ ಇಕ್ವೇಷನ್ಗೆ ಒಂದೇ ಆನ್ಸರ್ ಇರುತ್ತೋ ನೋಡಿ, ಈಗ x+2 = 5. x ನ ಬೆಲೆ ಎಷ್ಟು? x+2 = 5. x = 5 - 2 x = 3. ಒಂದೇ ಆನ್ಸರ್ ಇರುತ್ತೆ. x ನ ಬೆಲೆ ಒಂದೇ ಇರುತ್ತೆ, ಯಾಕಂದ್ರೆ ಡಿಗ್ರಿ 1 ಅದು ಗ್ರಾಫ್ ಅಲ್ಲಿ ಒಂದು ಪಾಯಿಂಟ್ ಅಲ್ಲಿ ಹಾದು ಹೋಗುತ್ತೆ. ಇದು ರ್ಯಾಂಡಮ್ ಆಗಿ ಬಿಡಿಸಿದ್ದು. ನಾವು ಇದನ್ನ ಬಿಡಿಸೋದಾದ್ರೆ 3 ಅಲ್ಲಿ ಹಾದು ಹೋಗುತ್ತೆ ಈ ಗ್ರಾಫು. ಸೊ ಈ ತರ ಸ್ಟ್ರೈಟ್ ಲೈನ್ ಅನ್ನೋದು x ಆಕ್ಸಿಸ್ ಅಲ್ಲಿ ಒಂದು ಕಡೆ ಹಾದು ಹೋಗುತ್ತೆ. ಅದಕ್ಕೆ ನಾವು ಸೊಲ್ಯೂಷನ್ ಅನ್ನು ಕರಿತೀವಿ. x = 3 ಒಂದೇ ಆನ್ಸರ್ ಬರುತ್ತೆ, ಕಾರಣ ಯಾಕಂದ್ರೆ ಡಿಗ್ರಿ 1. ಬಟ್ ಕ್ವಾಡ್ರಾಟಿಕ್ ಇಕ್ವೇಷನ್ ಅಲ್ಲಿ ಡಿಗ್ರಿ 2 ಇರೋಕೆ ಹೋಗಿ ಇದರಲ್ಲಿ ಆನ್ಸರ್ ಇಲ್ದೇನೂ ಇರ್ಬೋದು, ಆನ್ಸರ್ ಇದ್ರೆ 1 ಇರ್ಬೋದು, 1 ಆನ್ಸರ್ ಇರ್ಬೋದು, ಅಥವಾ ಮ್ಯಾಕ್ಸಿಮಮ್ 2 ಆನ್ಸರ್ ಇರ್ಬೋದು. ಅಂದ್ರೆ ಈ x² + 5x + 4 ಏನೊಂದು ಎಕ್ಸಾಂಪಲ್ ಇದೆಯಲ್ಲ, ಅದನ್ನ ನಾವು ಗ್ರಾಫ್ ಅಲ್ಲಿ ಬಿಡಿಸಿದಾಗ ಒಂದು ಅದು ಟಚ್ ಆಗದೇನೆ ಇರ್ಬೋದು x ಆಕ್ಸಿಸ್ಗೆ, ದೇರ್ ಇಸ್ ನೋ ಸೊಲ್ಯೂಷನ್ ಅಂತ ಕರಿತೀವಿ. ಅಥವಾ ಯಾವುದೋ ಒಂದು ಪಾಯಿಂಟ್ ಅಲ್ಲಿ ಹೀಗೆ ಬಂದು ಟಚ್ ಆಗಿ ಹೋಗ್ಬೋದು, ಒಂದು ಸೊಲ್ಯೂಷನ್. ಅಥವಾ 2 ಪಾಯಿಂಟ್ ಅಲ್ಲಿ ಟಚ್ ಆಗಿ ಹೋಗ್ಬೋದು, ಸರಿನಾ? ಸೊ ಟಚ್ ಆಗದೇನೂ ಇರ್ಬೋದು, 0 ಸೊಲ್ಯೂಷನ್ ಅಂತ ಕರಿತೀವಿ. ಅಥವಾ ಇಮ್ಯಾಜಿನರಿ ಸೊಲ್ಯೂಷನ್ ಕರಿತೀವಿ, ಅದ್ರ ಬಗ್ಗೆ ಲಾಸ್ಟ್ ಡಿಸ್ಕಸ್ ಮಾಡ್ತೀವಿ. ಒಂದು ಪಾಯಿಂಟ್ ಅಲ್ಲಿ ಟಚ್ ಆಗಿ ಹೋಗ್ಬೋದು, ಅಥವಾ ಡಬಲ್ ಸೊಲ್ಯೂಷನ್ ಸೇಮ್ ನಂಬರ್ ಆಗಿರುತ್ತೆ ಅಂತ ಹೇಳಿ. ಇನ್ನೊಂದು 2 ಬೇರೆ ಬೇರೆ ಆನ್ಸರ್ ಅಲ್ಲಿ ಟಚ್, ಅಥವಾ 2 x ಆಕ್ಸಿಸ್ ಅಲ್ಲಿ ಬೇರೆ ಬೇರೆ ಕಡೆ ಟಚ್ ಆಗಿ ಹೋಗುವಂತದ್ದು ಇರುತ್ತೆ. 3 ಕಂಡೀಷನ್ ಇರುತ್ತೆ. ಆದ್ರಿಂದ x² ಡಿಗ್ರಿ 2 ಇರಕ್ಕೆ ಹೋಗಿ ಆನ್ಸರ್ ಅಥವಾ ಸೊಲ್ಯೂಷನ್ ಮ್ಯಾಕ್ಸಿಮಮ್ 2 ಇರುತ್ತೆ. ನಾವು ಇಂಥ ಲೆಕ್ಕಗಳನ್ನ ಇವತ್ತು ಕಲಿತೇವೆ. ಏನಂದ್ರೆ ಒಂದು ಕ್ವಾಡ್ರಾಟಿಕ್ ಇಕ್ವೇಷನ್ ಕೊಟ್ಟಾಗ x ನ ಬೆಲೆ ಏನಾಗಬಹುದು ಅಂತ. ಈಗ ನೋಡಿ, x+2 = 5 ಇದೆ. x ನ ಬೆಲೆ ಏನಾಗಬಹುದು? x ನ ಬೆಲೆ 3 ಆಗಬಹುದು. ಆದ್ರಿಂದ ಇದಕ್ಕೆ ನಾವು ಸೊಲ್ಯೂಷನ್ ಅನ್ನು ಕರೆದಾಗೆ ನೋಡಿ, x² - 9 = 0 ಇದೊಂದು ಇಕ್ವೇಷನ್. ಇಲ್ಲಿ ಡಿಗ್ರಿ 2 ಇದೆ, ಆದ್ರಿಂದ ಇದು ಕ್ವಾಡ್ರಾಟಿಕ್ ಇಕ್ವೇಷನ್. x ನ ಬೆಲೆ ಏನಾಗಬಹುದು ಕೇಳಿದ್ರೆ x² = +9 ಆಗುತ್ತೆ ಈಚೆ ಬರುವಾಗ. ಸೊ x = ± √9, ದಟ್ ಈಸ್ ±3. ಇದನ್ನ 9ರಲ್ಲಿ ಅಥವಾ 8ರಲ್ಲಿ ಕಲ್ತಿದೀವಿ. x² ಒಂದು ನಂಬರ್ ಅನ್ನು 2 ಸಲ ಗುಣಿಸಿದಾಗ 9 ಬರುತ್ತೆ. ಯಾವ್ದು? 3 ಅಥವಾ -3. 3 × 9 -3 × -3 ಕೂಡ 9 ಆಗುತ್ತೆ. ಆದ್ರಿಂದ x ± ಅಂತ ಹಾಕಬೇಕು. ಸೊ x ನ ಬೆಲೆ ಒಂದು +3 ಅಥವಾ -3. ಇದನ್ನ ನಾವು ಗ್ರಾಫ್ ಅಲ್ಲಿ ಬಿಡಿಸಿದ್ರೆ ಒಂದು +3 ಅಲ್ಲಿ ಅಥವಾ -3 ಅಲ್ಲಿ ಹೀಗೆ ಟಚ್ ಆಗಿ ಹೋಗುತ್ತೆ. ಆದ್ರಿಂದ ಇಂಥದ್ದು 2 ಸೊಲ್ಯೂಷನ್ ನಮಗೆ ಸಿಕ್ತು. ಸೊ ಡಿಗ್ರಿ 2 ಆಗಿರೋಕೆ ಹೋಗಿ 2 ಸೊಲ್ಯೂಷನ್ ಬರುತ್ತೆ. ಇಲ್ಲಿಗ ಎರಡು ನಂಬರ್ ಸೇಮ್ ಬಂದಿದೆ. ಕೆಲವು ಕಡೆ 5 - 3, 4 - 2, ಅಥವಾ 3 ½ ಈ ತರ ಬೇರೆ ಬೇರೆ ಬರುತ್ತೆ. ಹಾಗಾದ್ರೆ ಅದರ ಸೊಲ್ಯೂಷನ್ ಅನ್ನ ಕಂಡುಹಿಡಿಯೋದು ಹೇಗೆ? ಈಗ ಸಿಂಪಲ್ ಇಕ್ವೇಷನ್ ಕೊಟ್ಟೆ, ಆದ್ರೆ ಈ ತರ ಲೆಕ್ಕ ಕೊಟ್ಟರೆ ಸೊಲ್ಯೂಷನ್ ಹೇಗೆ ಕಂಡುಹಿಡಿಯೋದು? ಇಲ್ಲಿ ನಾವು ಕಳಿಸೋದಕ್ಕಾಗೋದಿಲ್ಲ, ಲೆಫ್ಟ್ ಸೈಡ್ ಇಂದ ರೈಟ್ ಸೈಡ್ಗೆ ಕಳಿಸೋದಕ್ಕೆ. ಇಲ್ಲಿ 9 ಅನ್ನು ಕಳಿಸಿದಾಗ ಇಲ್ಲಿ ಕಳಿಸೋದಕ್ಕಾಗೋದಿಲ್ಲ. ಆದ್ರಿಂದ ಇದನ್ನ ಕಂಡುಹಿಡಿಯೋದಕ್ಕೆ ನಮಗೆ ಒಂದು ಫಾರ್ಮುಲಾ ಇದೆ. ಅದ್ರ ಬಿಗಿನಿಂಗ್ ಅಲ್ಲಿ ಜನರಲ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಇಕ್ವೇಷನ್ ಏನು ನೋಡುವ. ಜನರಲ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಇಕ್ವೇಷನ್, ದಟ್ ಈಸ್ ax² + bx + c = 0. ಇದು ಜನರಲ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಇಕ್ವೇಷನ್. ಇದನ್ನ 1 ಮಾರ್ಕ್ಗೋಸ್ಕರನೂ ಆದ್ರೂ ಕೇಳ್ತಾರೆ. a ಅಂದ್ರೆ ಹೇಳಿದ್ರೆ x² ಪಕ್ಕದಲ್ಲಿರೋ ನಂಬರ್ ಅಥವಾ ಕೋಎಫಿಷಿಯಂಟ್ ಅಂತ ಕರಿತೀವಿ. b ಅಂದ್ರೆ x ಪಕ್ಕದಲ್ಲಿರೋದು. c ಅಂದ್ರೆ ಕಾನ್ಸ್ಟೆಂಟ್ ನಂಬರ್. ಉದಾಹರಣೆಗೆ ಇದೇ ಲೆಕ್ಕ ನೋಡೋದಾದ್ರೆ x²
ಪ್ಲಸ್ 5x ಪ್ಲಸ್ 4 0 ಅಂತ ಲೆಕ್ಕ ಇದ್ರೆ ಎಕ್ಸ್ ಪಕ್ಕದಲ್ಲಿ ಯಾವುದೇ ನಂಬರ್ ಇಲ್ಲ ಅಂದರೆ a 1, ಎಕ್ಸ್ ಸ್ಕ್ವೇರ್ ಪಕ್ಕದಲ್ಲಿ ಯಾವುದಿಲ್ಲ, ಎಕ್ಸ್ ಪಕ್ಕದಲ್ಲಿ ಯಾವುದಿದೆ 5 ಇದೆ, ಏನೂ ಇಲ್ಲದೆ ಇರೋದು ಯಾವುದಿದೆ ಸಿ, ಅದು 4 ಇದೆ. ಸೊ ಎ ಬಿ ಸಿ ಈ ಥರದ್ದು ಜನರಲ್ ಫಾರ್ಮ್. ಹೀಗಿದ್ರೆ ಎಕ್ಸ್ನ ಫಾರ್ಮುಲಾ ಅಥವಾ ಎಕ್ಸ್ನ ಸೊಲ್ಯೂಷನ್ ಕಂಡುಹಿಡಿಯೋದಕ್ಕೆ ಎಕ್ಸ್ಗೆ ಯಾವ ಬೆಲೆ ಹಾಕಿದರೆ 0 ಆಗುತ್ತೆ, 2 ಬೆಲೆ ಹಾಕಿದರೆ 0 ಆಗುತ್ತೆ. ಇಲ್ಲಿ ಹೇಗೆ ನಾವು 3 ಹಾಕಿದರೆ ಆನ್ಸರ್ ಸಿಗುತ್ತೋ ಹಾಗೆ ಈ ಇಕ್ವೇಶನ್ 0 ಆಗಬೇಕಾದ್ರೆ =0 ಆಗಬೇಕಾದ್ರೆ 2 ಉತ್ತರ ಆಗಿರಬೇಕು. ಯಾಕಂದರೆ ತಲೆ ಮೇಲೆ 2 ಇದೆ. ಹಾಗಾದರೆ ಆ ಸೊಲ್ಯೂಷನ್ ಯಾವುದಲ್ಲ ಅಂತ ಕಂಡುಹಿಡಿಯೋದಕ್ಕೆ ನಮ್ಮ ಹತ್ರ ಫಾರ್ಮುಲಾ ಇರೋದು x = -b ± b² - 4ac / 2a ಅಂತೇಳಿ ಒಂದು ಫಾರ್ಮುಲಾ ಇದೆ. ಈ ಫಾರ್ಮುಲಾ ಬಳಸ್ಕೊಂಡು ಕ್ವಾಡ್ರಾಟಿಕ್ ಇಕ್ವೇಶನ್ನ ಸೊಲ್ಯೂಷನ್ಗಳನ್ನು ನಾವು ಕಂಡುಹಿಡಿತಾ ಹೋಗ್ತೀವಿ. ನಾನು ಒಂದು 4-5 ಲೆಕ್ಕಗಳನ್ನು ಮಾಡ್ತೀನಿ. ಅದಾದ ನಂತರ ನೇಚರ್ ಆಫ್ ದ ಕ್ವಾಡ್ರಾಟಿಕ್ ಇಕ್ವೇಶನ್ ನೋಡುವ, ರೂಟ್ಸಿನ. ಸೊ ಈ ಸೊಲ್ಯೂಷನ್ಗೆ ಇನ್ನೊಂದು ಹೆಸರು ರೂಟ್ಸ್ ಅಂತಲೂ ಕರಿತೇವೆ. ವಾಟ್ ಆರ್ ದ ರೂಟ್ಸ್ ಆಫ್ ಕ್ವಾಡ್ರಾಟಿಕ್ ಇಕ್ವೇಶನ್ ಅಂತಲೂ ಕರೀತಾರೆ. ರೂಟ್ ಅಂದರೆ ಬೇರು, ಅಂದರೆ ಈ ಇಕ್ವೇಶನ್ 0 ಆಗಲಿಕ್ಕೆ ಯಾರೆಲ್ಲ ಕಾರಣ, ಯಾವುದೆಲ್ಲ ನಂಬರ್ಸ್ ಕಾರಣ, ಎಕ್ಸಿನ ಯಾವ ಬೆಲೆ ಹಾಕಿದರೆ ಎಕ್ಸಿಗೆ ಯಾವ ಬೆಲೆ ಹಾಕಿದರೆ 0 ಆಗ್ತದೆ, ಆ 2 ಬೆಲೆಗೆ ನಾವು ರೂಟ್ಸ್ ಅಂತ ಕರಿತೀವಿ ಅಥವಾ ಸೊಲ್ಯೂಷನ್ ಅಂತಲೂ ಕರಿತೇವೆ. ಸೊ ನಾವು ಆ ರೂಟ್ಸನ್ನು ಅಥವಾ ಸೊಲ್ಯೂಷನನ್ನು ಕಂಡುಹಿಡಿಯುವ. ಪರೀಕ್ಷೆಯಲ್ಲಿ ಇಷ್ಟೇ ಕೇಳ್ತಾರೆ, ಸಾಲ್ವ್. ಇದಕ್ಕೆ ಫಾರ್ಮುಲಾ ಮೆಥಡ್, ಯೂಸಿಂಗ್ ಫಾರ್ಮುಲಾ ಮೆಥಡ್ ಅಂತ ಕರಿತೀವಿ. ಇಲ್ಲಿ ಕಂಪ್ಲೀಟಿಂಗ್ ಸ್ಕ್ವೇರ್ ಮೆಥಡ್ ಅಂತಿದೆ, ಸ್ಪ್ಲಿಟ್ ಇನ್ ದ ಮಿಡಲ್ ಟರ್ಮ್ ಅಂತಿದೆ. ಇದು ನಾವು ಲಾಸ್ಟ್ ಇಯರ್ ಕಲ್ತಿದ್ದೀವಿ. ಸದ್ಯಕ್ಕೆ ಸ್ಪ್ಲಿಟ್ ಇನ್ ದ ಮಿಡಲ್ ಟರ್ಮ್ 8-9ನೇ ಕ್ಲಾಸಲ್ಲಿ ಆಗಿತ್ತು. ಕಂಪ್ಲೀಟಿಂಗ್ ಸ್ಕ್ವೇರ್ ಮೆಥಡ್ ಅಂತೇಳಿ ಒಂದಿದೆ, ಅದು ಈಗ ಈ ವರ್ಷ ಸಿಲೆಬಸ್ ಅಲ್ಲಿ ತೆಗೆದಿದ್ದಾರೆ. ಗ್ರಾಫಿಕಲ್ ಮೆಥಡ್ ಅಂತಿದೆ, ಇಲ್ಲಿ ತೋರಿಸಿದ್ನಲ್ಲ ಈ ಥರ ಗ್ರಾಫಲ್ಲಿ ನಾವು 2 ಪಾಯಿಂಟನ್ನು ಕಂಡುಹಿಡಿಯೋಕ್ಕಾಗ್ತದೆ. ಇದು ಹಳೆ ಸಿಲೆಬಸ್ ಅಲ್ಲಿ ಇತ್ತು. ಈಗ ಫಾರ್ಮುಲಾ ಮೆಥಡ್ ಮಾತ್ರ ಉಳ್ಕೊಂಡಿದೆ. ನಿಮಗೆ ಸ್ಪ್ಲಿಟ್ ಇನ್ ದ ಮಿಡಲ್ ಟರ್ಮ್ ಒಂದು ಲೆಕ್ಕ ಮಾಡಿ ತೋರಿಸಿ ಆದಮೇಲೆ ನಾನು ಬೇರೆ ಲೆಕ್ಕ ಹೋಗ್ತೀನಿ. x² - 5x + 6 = 0. ಎಕ್ಸ್ಗೆ ಯಾವುದೆಲ್ಲ ಬೆಲೆ ಹಾಕಿದರೆ ಆನ್ಸರ್ 0 ಬರುತ್ತೆ ಅಂತ ಹೇಳಿದರೆ, ಸ್ಪ್ಲಿಟ್ ಇನ್ ದ ಮಿಡಲ್ ಟರ್ಮ್ ಮಾಡಿದರೆ x² - 3x - 2x + 6 = 0. x² 3 ಇದು 2 ಸಪ್ರೇಟ್ ಮಾಡಿದಾಗ x - 3 ಬರುತ್ತೆ. ಅದನ್ನೇ x - 3 ಬರೆದ್ರೆ ಇಲ್ಲಿ -2 = 0. ಇದು ನೆನಪಿರ್ಬೇಕು ನಿಮಗೆ, x - 3 x - 2 = 0, x - 3 = 0 or x - 2 = 0. ಸೊ x = 3 ಅಥವಾ x = 2 ಎರಡು ನಂಬರ್. ಇವೆರಡು ನಂಬರ್ ಹಾಕಿದರೆ x ಇದ್ದಲ್ಲಿ, ಅಥವಾ ನಾವು ಹೋದ ವರ್ಷ ಪಾಲಿನಾಮಿಯಲ್ಸ್ ಅಂತ ಕಲ್ತಿದ್ವಿ, ವ್ಯಾಲ್ಯೂ ಆಫ್ ಪಾಲಿನಾಮಿಯಲ್ ಅಂತ ಬರುತ್ತಲ್ಲ, ಅದೇ ಥರ ಎಕ್ಸ್ಗೆ ಈ ಬೆಲೆ ಹಾಕಿದರೆ 0 ಬರುತ್ತೆ ಅಥವಾ ಈ ನಂಬರ್ ಹಾಕಿದ್ರೂ 0 ಬರುತ್ತೆ. ಇದು ಸ್ಪ್ಲಿಟ್ ಇನ್ ದ ಮಿಡಲ್ ಟರ್ಮ್ ಲೆಕ್ಕ. ಬಟ್ ಕೆಲವು ಲೆಕ್ಕಗಳು ಸ್ಪ್ಲಿಟ್ ಇನ್ ದ ಮಿಡಲ್ ಟರ್ಮ್ ಅಲ್ಲಿ ಮಾಡೋದಕ್ಕಾಗೋದಿಲ್ಲ. ಯಾಕಂದರೆ ಈ ನಂಬರ್ ಲೈನಲ್ಲಿ ರೂಟ್ ಪಾಯಿಂಟ್ಸು ಇರ್ತವೆ, ಇರ್ಯಾಷನಲ್ ನಂಬರ್ಸ್. ಅಂಥವು ಬಂದಾಗ ನಮಗೆ ಈ ಸ್ಪ್ಲಿಟ್ ಇನ್ ದ ಮಿಡಲ್ ಟರ್ಮ್ ಮಾಡೋಕ್ಕಾಗೋದಿಲ್ಲ. ಆದ್ದರಿಂದ ನಾವು ಈ ಏನಿದು ಫಾರ್ಮುಲಾ ಮೆಥಡ್ ಇದೆಯಲ್ಲ, ಇದನ್ನ ಹಾಕ್ಕೊಂಡು ಲೆಕ್ಕ ಮಾಡಬೇಕು. ಸೊ ಈ ಫಾರ್ಮುಲಾ ಹಾಕ್ಕೊಂಡು ಒಂದು 4 ಲೆಕ್ಕಗಳನ್ನು ಮಾಡೋಣ. 4-5 ಲೆಕ್ಕಗಳನ್ನು 1 by 1 ಸರಿಯಾಗಿ ನೋಡ್ಕೋಬೇಕು. ಗೊತ್ತಾಗಿಲ್ಲ ಅಂದರೆ ರಿಪೀಟ್ ಆಗಿ ನೋಡಿ ವಿಡಿಯೋನ. x² + x - 6 = 0. ಇದನ್ನ ಹೀಗೆ ಕೊಡಬೇಕಂತಿಲ್ಲ, ಹೀಗೂ ಕೊಡ್ಬೋದು. x² + x = 6 ಅಂತಲೂ ಕೊಡ್ಬೋದು. ಅದನ್ನು ನೀವು ಈಚೆ ಶಿಫ್ಟ್ ಮಾಡಿಕೊಂಡು -6 = 0 ಮಾಡ್ಕೋಬೇಕು. ಯಾಕಂದರೆ ನಮ್ಮ ಜನರಲ್ ಫಾರ್ಮುಲಾ ಇದೆಯಲ್ಲ, ax² + bx + c = 0 ಇದ್ದರೆ ಮಾತ್ರ ಈ ಫಾರ್ಮುಲಾ ಆಗುತ್ತೆ. ನೀವು ಈ ಥರ ಚೇಂಜಸ್ ಕೊಟ್ಟಿದ್ರೆ ಹೀಗೆ ಮಾಡಿಕೊಂಡು ಲೆಕ್ಕ ಮಾಡಬೇಕು. ನೋಡುವ, ಫಸ್ಟ್ ಸ್ಟೆಪ್ ಏನು, a ಅಂದ್ರೇನು, b ಅಂದ್ರೇನು, c ಅಂದ್ರೇನು ನೋಡ್ಕೋಬೇಕು. a ಅಂದರೆ x² ಪಕ್ಕದಲ್ಲಿ ಯಾವುದೇ ನಂಬರ್ ಇಲ್ಲ, ಅಂದರೆ ಕೋಎಫಿಷಿಯಂಟ್ 1 ಅದು. x ಪಕ್ಕದಲ್ಲೂ ಯಾವುದೂ ಇಲ್ಲ, 1. c ಪ್ಲಸ್ಸಲ್ಲಿ ಏನಿದೆ, -6 ಇದೆ. ಈಗ ನಮ್ಮ ಫಾರ್ಮುಲಾ ನೋಡಿ, -b ± b² - 4ac / 2a. ಗಮನಿಸಬೇಕಾಗಿದೆ ಅಂದರೆ ಸಿಂಬಲ್ಸ್ಗಳು ತುಂಬ ಇಂಪಾರ್ಟೆಂಟ್. b ಪ್ಲಸ್ಸಲ್ಲಿ ಏನಿದೆ, 1 ಇದೆ. ಸೂತ್ರದಲ್ಲಿ ಮೈನಸ್ ಇದೆ, √1² - 4 × 1 × -6 / 2 × 1 -1 ± ಯಾಕೆ ಏನೇನು ಬರದೆ ಅಂತೇಳಿ ಗೊತ್ತಾಗಿಲ್ಲ ಅಂದರೆ ಪುನಃ ನೋಡ್ಕೊಳ್ಳಿ, ಇಲ್ಲೆಲ್ಲ ಇದೆ 1. ನೆಕ್ಸ್ಟ್ ನೋಡಿ, ಮೈನಸ್ ಇದೆ, ಇಲ್ಲಿ ಮೈನಸ್ ಇದೆ, ಮೈನಸ್ ಪ್ಲಸ್ ಆಗುತ್ತೆ. 6 × 4 = 24 ಆಯಿತು, /2. ದಟ್ಸ್ ಈಕ್ವಲ್ ಟು -1 ± √25 / 2. ದಟ್ ಈಸ್ -1 ± √25 ಎಷ್ಟು, √25 ಎಷ್ಟು, 5 / 2. ಈಗ ನೋಡಿ, ಒಂದ್ಸಲಿ +5 ತಗೋಬೇಕು, ಇನ್ನೊಂದ್ಸಲಿ -5 ತಗೋಬೇಕು. -1 + 5 / 2
ಇನ್ನೊಂದ್ಸಲ -1 -5/2 ಏನಾಗುತ್ತೆ ಇದ್ರದ್ದು ಆನ್ಸರು 5ರಲ್ಲಿ 1 ಕಳೆದ 4/2 ಎಷ್ಟು 2. ಇನ್ನೊಂದು ಆನ್ಸರು -6/2 ದಟ್ ಈಸ್ -3. ಆದ್ದರಿಂದ ಎಕ್ಸ್ ಬೆಲೆ ಏನಾಯಿತು 2 ಮತ್ತು -3. ಇವೆರಡು ಪಾಯಿಂಟಲ್ಲಿ ಅಥವಾ ಇವೆರಡು ನಂಬರ್ ಅಂತ ತಗೊಂಡ್ರೆ ಈ ಇಕ್ವೇಶನ್ ಮೇಲಿರೋ ಇಕ್ವೇಶನ್ ಇದೆಯಲ್ಲ ಇದು 0 ಆಗುತ್ತೆ. ಸೊ ದೀಸ್ ಟೂ ಆರ್ ದ ರೂಟ್ಸ್ ಆಫ್ ದ ಇಕ್ವೇಶನ್. ಇದು ನಾವು ಗ್ರಾಫಲ್ಲಿ ಬಿಡಿಸಿನೂ ನೋಡ್ಬೋದು, ಬೇಡ ಆದರೂ ನಾನು ಸುಮ್ಮನೆ ಹೇಳ್ತಿರೋದು. ಈ ಥರ ಬರುತ್ತೆ ಅದು. ಇದು 2 ಅಲ್ಲಿ, ಇದು -3 ಅಲ್ಲಿ. ಎಕ್ಸ್ಗೆ 0 1 2 3 ಎಲ್ಲ ಹಾಕಿದಾಗ, ಈ ಲೆಕ್ಕಕ್ಕೆ 0 1 2 3 ಹಾಕಿದಾಗ ನಮಗೆ ಒಂದು ಸರದ ಟೈಪ್ ಪ್ಯಾರಾಬೋಲ್ ಅಂತ ಕರಿತೀವಿ, ಸರದ ಟೈಪ್ ಒಂದು ಗ್ರಾಫ್ ಬರುತ್ತೆ. ಅದರಲ್ಲಿ ಎಕ್ಸ್ ಆಕ್ಸಿಸ್ ಅಲ್ಲಿ ಇವೆರಡು ಟಚ್ ಆಗುತ್ತೆ. ಅದರಿಂದ ಇವೆರಡು ಸೊಲ್ಯೂಷನ್ ಅಂತ ಕರಿತೀವಿ. ಇದು ಒಂದು ಲೆಕ್ಕ. ನೆಕ್ಸ್ಟ್ ಇನ್ನೊಂದು ಲೆಕ್ಕಕ್ಕೆ ನೋಡೋಣ. ಬೇರೆ ಬೇರೆ ರೀತಿಯಾದ ಆನ್ಸರ್ಗಳು ಬರ್ತವೆ, ಅದನ್ನು ನಾವು ನೋಡ್ಕೋಬೇಕಾಗುತ್ತೆ. ಆದ್ದರಿಂದ ಒಂದು 3-4 ಲೆಕ್ಕಗಳನ್ನು ಮಾಡ್ತೀನಿ. ನೆಕ್ಸ್ಟ್ ಲೆಕ್ಕ 2x² - 3x - 2 = 0. ಇದು ಎರಡನೇ ಲೆಕ್ಕ. ಎ ಅಂದರೆ ಎಷ್ಟು ಇಲ್ಲಿ 2, ಬಿ ಅಂದರೆ -3, ಸಿ ಅಂದರೆ -2. ಸರಿನಾ? ಈಗ ನೋಡಿ x = -b ± (b² - 4ac / 2a). ಸಿಂಬಲ್ಸ್ ಆವಾಗಲೇ ಹೇಳಿದಾಗೆ ತುಂಬ ಇಂಪಾರ್ಟೆಂಟ್. ಬಿಗೆ ಏನಿದೆ ನೋಡಿ, ಸೂತ್ರದಲ್ಲಿ ಒಂದು ಮೈನಸ್ ಇದೆ, ಫಸ್ಟ್ ಮೈನಸ್ ಹಾಕೊಳ್ಳಿ. ಈ ಬಿ ಅಲ್ಲಿ ಮೈನಸ್ ಇದೆ, ಮತ್ತೆ -3 ± (-3 whole square) -4 × a ಅಂದರೆ 2, ಬಿ ಸಿ ಅಂದರೆ -2 / 2 × 2, ದಟ್ ಈಸ್ -3 ± (-3 whole square) ಎಷ್ಟು ಗೊತ್ತಾ? 3 3 9, -3 × -3 ಕೂಡ 9. ಇಲ್ಲೊಂದು ಮೈನಸ್ ಇದೆ, ಇಲ್ಲೊಂದು ಮೈನಸ್ ಇದೆ, ಪ್ಲಸ್ 4 4 16 / 4. 3 ± (16 9 25 / 4, ದಟ್ ಈಸ್ 3 ± (5 / 4). ನೋಡಿ, ಈಗ 3 + 5 / 4 ಆರ್ 3 - 5 / 4. 3 + 5 ಎಷ್ಟು? 8/4 ಅಂದರೆ ಎಷ್ಟು? 2 4 1 4 2 ಆನ್ಸರ್ 2. ಇಲ್ಲಿ ನೋಡಿ, ಈಗ 3ರಲ್ಲಿ 5 ಕಳೆದ್ರೆ -2. ಈಗ ಸಿಂಪ್ಲಿಫೈ ಮಾಡುವಾಗ ಕೆಲವು ತಪ್ಪು ಮಾಡ್ತಾರೆ. 2 1 2 2 ಹಾಫ್ ಆಯಿತು. ಸೊ ಇದು ಇನ್ನೊಂದು ಭಿನ್ನರಾಶಿ ಬರಲಿ ಅನ್ನೋದಕ್ಕೋಸ್ಕರ ಈ ಥರ ಎಕ್ಸಾಂಪಲ್ ಒಂದು ಕೊಟ್ಟಿದ್ದೀನಿ. ಈ ಥರ ಆನ್ಸರ್ ಬರುತ್ತೆ. ಮತ್ತೊಂದು ಲೆಕ್ಕ ನೋಡೋಣ. ನೆಕ್ಸ್ಟ್ ಲೆಕ್ಕಕ್ಕೆ ನೋಡೋ ಮೊದಲು ನಿಮ್ಗೆ ಒಂದಿಷ್ಟು ರ್ಯಾಡಿಕೇಶನ್ ಬಗ್ಗೆ ನೆನ್ಪು ಮಾಡಿಸ್ಬೇಕು. √12 ಅಂತ ಹೇಳಿದ್ರೆ ಏನು ಮಾಡ್ತೀರಿ ನಾವು? √12 ಅಂತಿದ್ರೆ ಅದನ್ನ 4 3s ಅಂತ ಬರ್ಕೋಬೇಕು. √4 ಅನ್ನು ಹೊರಗಡೆ ತೆಗೆದ್ರೆ 2 ಆಗುತ್ತೆ, ಇನ್ನು √3 ಉಟ್ಕೊಳ್ಳುತ್ತೆ. ಈ ಥರದೊಂದು ಕಾನ್ಸೆಪ್ಟ್ ನಿಮಗೆ ಗೊತ್ತಿರಬೇಕು. ಎರಡನೇದಾಗಿ 2 + 3 / 2 ಏನು ಮಾಡ್ತೀರಿ ನೀವು? 2 2 ಕ್ಯಾನ್ಸಲ್ ಮಾಡ್ತೀರಾ? ಮಾಡೋಂಗಿಲ್ಲ. 2 + 3ನ 5 ಮಾಡಿಕೊಂಡು 2 ಮಾಡಬೇಕು. ಅಥವಾ 2 + 4 / 2 ಇದ್ರೆ, ಇಲ್ಲಿ 2 ಇದೆ 4 ಇದೆಯಲ್ಲ, ಇವೆರಡರಲ್ಲೂ ಕಾಮನ್ 2 ಇದ್ರೆ 2 1s 2 ಪ್ಲಸ್ 2 2s 4, 2 1s 2, 2 2s 4 / 2. ಈಗ 2 2 ಕ್ಯಾನ್ಸಲ್ ಮಾಡ್ಬೋದು. 2 + 1 3 ಈ ಥರ ಮಾಡೋದು ಆಪ್ಷನ್ ಇದೆ. ಸೊ ಇಲ್ಲಿ 2 1s ಹೊಡೆಯೋಗಿಲ್ಲ. ಸೊ ಇವೆರಡು ವಿಷಯ ನಿಮ್ಗೆ ಗೊತ್ತಿರಬೇಕು. ಉದಾಹರಣೆಗೆ ಯಾಕೆ ಹೇಳಿದೆ ಅಂದರೆ, 3 + 6x / 2 ಇದೆ ಅಂತ ಇಟ್ಕೊಳ್ವಾ, ಅಲ್ಲ 3 ಅಂತ ಇಟ್ಕೊಳ್ವಾ. ಇಲ್ಲಿ 3 3 ಹೊಡೆದಾಕೋದಲ್ಲ, 3 ಕಾಮನ್ ತೆಗಿಬೇಕು, ಆವಾಗ 1 ಉಳಿಯುತ್ತೆ. ಇಲ್ಲಿ 2x ಉಳಿಯುತ್ತೆ / 3 ಆಯಿತು. 3 1 3, 3 2 6. ಈಗ 3 3 ಹೊಡೆದ್ರೆ 1 + 2x ಉಳಿಯುತ್ತೆ. ಈ ಕಾನ್ಸೆಪ್ಟ್ ಗೊತ್ತಿರಬೇಕು. ಇವೆರಡು ಗೊತ್ತಿದ್ರೆ ಮಾತ್ರ ನಾವು ನೆಕ್ಸ್ಟ್ ಲೆಕ್ಕ ಹೇಳಿದ್ದನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗುತ್ತೆ. ನಾನು ತುಂಬ ಫಾಸ್ಟ್ ಹೋಗ್ತಿದ್ದೀನಿ ಅಂತ ಹೇಳ್ಕೊಬೇಡಿ, ಯಾಕಂದರೆ ಇದನ್ನ ಪಾಸ್ ಮಾಡ್ಕೊಂಡು ನೀವು ನೋಡಿ, ತುಂಬ ಲೆಕ್ಕಗಳಿದ್ದಾವೆ. ಆದ್ದರಿಂದ ನೆಕ್ಸ್ಟ್ ಲೆಕ್ಕ ನೋಡೋಣ. x² - 6x + 9 = 0. ಇದೊಂಥರ ಲೆಕ್ಕ. ಇದು ಈಗ ಹೇಳಿದಂಥ ಈ ಥರ ಹೇಳಿದ ಲೆಕ್ಕ ಅಲ್ಲ, ಬೇರೆ ಥರ ನೋಡಿ. a ಎಷ್ಟು ಇಲ್ಲಿ 1, b ಯಲ್ಲಿ -6, c ಯಲ್ಲಿ 9 ಇದೆ. ಕರೆಕ್ಟಾಗಿ ನೋಡಿ. x = -b ± (b² - 4ac / 2a). ಪ್ರತಿ ಸಲ ಸೂತ್ರ ಬರೀಲೇಬೇಕು. -6
plus or minus square root of minus 6 whole square minus 4 into 1 into 9 divided by 2 into 1 ಏನಾಗುತ್ತೆ ನೋಡಿ 6 plus or minus square root of 36 minus 36 divided by 2 6 plus or minus 0 divided by 2 ಇದೇನಿದು ವಿಚಿತ್ರ ಲೆಕ್ಕ ಅನ್ಸುತ್ತಲ್ವಾ 6 plus or minus 0 ಅಂತ ಹೇಳಿದ್ರೇನು 6 plus 0 6 minus 0 ಅಲ್ವಾ 6 plus 0 divided by 2 ಅಥವಾ 6 minus 0 divided by 2 ಅಂದ್ರೇನು 3 by 2 ಅಥವಾ 3 by 2 ಅಂದ್ರೆ ಎಷ್ಟು 1.5 ಎರಡು ಸೇಮ್ ಆನ್ಸರ್. ನಾನು ಆವಾಗಲೇ ಹೇಳಿದೆ ಎಕ್ಸ್ ಸ್ಕ್ವೇರ್ ಅಂದರೆ ಎಕ್ಸ್ ತಲೆ ಮೇಲೆ 2 ಇದ್ರೆ ಎರಡು ಆನ್ಸರ್ ಇರ್ತವೆ. ಎರಡು ಸೇಮ್ ಆಗಿರ್ಬೋದು, ಬೇರೆ ಬೇರೆನೂ ಆಗಿರ್ಬೋದು. ನಾನು ಆವಾಗಲೇ ತೋರಿಸಿದಾಗೆ ಗ್ರಾಫು ಈ ಥರ ಬರುತ್ತೆ ನೋಡಿ. ಇಲ್ಲಿ 1 ಪಾಯಿಂಟ್ ತೋರಿಸಿದೆ ನೋಡಿ, ಈ ಥರದ ಲೆಕ್ಕ ಇದೀಗ. ಇದು 1.5. ಆ್ಯಕ್ಚುಲಿ ಇಲ್ಲಿ 2 ಪಾಯಿಂಟಲ್ಲಿ ಮೀಟ್ ಆಗಿಲ್ಲ, ಒಂದೇ ಪಾಯಿಂಟಲ್ಲಿ ಮೀಟ್ ಆಗಿದೆ. ಎರಡು ಆನ್ಸರ್ ಇರಬೇಕು, ಇದೇ ಸೇಮ್ ಆನ್ಸರ್ ಡಬಲ್ ಸಲ ಆಗುತ್ತೆ. ಅದಕ್ಕೆ ನಮಗೆ ಈ ಥರದ ಆನ್ಸರ್ ಬಂತು. ನೆನ್ಪಿಟ್ಕೊಳ್ಳಿ, ಇದು ಇಂಪಾರ್ಟೆಂಟ್ ಬೇಕು ನೋಡಿ. ಇದು 0 ಆಯ್ತು ನೋಡಿ. ಇದು 0 ಆದಾಗ ಏನಾಯ್ತು ಉತ್ತರ? ಎರಡು ಸೇಮ್ ಬಂತು, ಸರಿನಾ? ಇದು 0 ಆಗಕ್ಕೆ ಹೋಗಿ ಎರಡು ಆನ್ಸರ್ ಸೇಮ್ ಬಂತು. ಇಲ್ಲಿ 0 ಆಗಿರಲಿಲ್ಲ, ಆದ್ದರಿಂದ ಎರಡು ಆನ್ಸರ್ ಏನಾಗಿದೆ? ಬೇರೆ ಬೇರೆ ಆಗಿದೆ. ನಾನು ಮತ್ತೆ ಇನ್ನೊಂದ್ಸಲ ಹೇಳುವಾಗ ನೆನ್ಪು ಮಾಡಿಸ್ತೀನಿ. ನೇಚರ್ ಹೇಳುವಾಗ ಸ್ಕ್ವೇರ್ ರೂಟ್ ಒಳಗಡೆ 0 ಆಗಲಿಲ್ಲ, ಆದ್ದರಿಂದ ಡಿಫ್ರೆಂಟ್ ಆನ್ಸರ್ ಬಂತು. ಸ್ಕ್ವೇರ್ ರೂಟ್ ಒಳಗಡೆ 0 ಆಯಿತು, ಆದ್ದರಿಂದ ಸೇಮ್ ಆನ್ಸರ್ ಬಂತು. ನೆನ್ಪಿಟ್ಕೊಳ್ಳಿ. ಲಾಸ್ಟಿಗೆ ಇನ್ನೊಂದ್ಸಲ ಅದನ್ನ ಇನ್ನೊಂದು ಎಕ್ಸ್ಪ್ಲೇನ್ ಮಾಡುವಾಗ, ನೇಚರ್ ಹೇಳುವಾಗ ನೆನ್ಪು ಮಾಡಿಸ್ತೀನಿ. ನೆಕ್ಸ್ಟ್ ಇನ್ನು ಇರ್ರಾಷನಲ್ ನಂಬರ್ ಆನ್ಸರ್ ಬರುವಂಥದ್ದು ಎರಡು ಲೆಕ್ಕಗಳು ನೋಡುವ. 4ನೇದು ಎಕ್ಸ್ ಸ್ಕ್ವೇರ್ ಮೈನಸ್ 2x ಮೈನಸ್ 2 = 0. ಎ ಅಂದರೆ ಎಷ್ಟಿಲ್ಲಿ? ಎ ಅಂದರೆ 1, ಬಿ ಅಂದರೆ -2, ಸಿ ಅಂದರೆ ಕೂಡ -2. ಇದನ್ನ ಹೀಗೂ ಕೊಡ್ಬೋದು. ಇನ್ನೊಂದ್ಸಲ ಹೇಳ್ತೀನಿ, ಎಕ್ಸ್ ಸ್ಕ್ವೇರ್ ಮೈನಸ್ 2x = 2 ಅಂತಲೂ ಕೊಡ್ಬೋದು. ಶಿಫ್ಟ್ ಮಾಡ್ಕೊಂಡು ಹೀಗೆ ಮಾಡ್ಕೋಬೇಕು. ಟೆಕ್ಸ್ಟ್ ಬುಕ್ಕಲ್ಲಿ ಕೆಲವು ಲೆಕ್ಕಗಳು ಆಗಿದ್ದಾವೆ. x = -b ± square root of b square -4ac / 2a ಮೈನಸ್ ಸೂತ್ರದ್ದು ಲೆಕ್ಕದಲ್ಲಿ -2 square root of -2 whole square -4 into a ಅಂದರೆ 1 into -2 divided by 2 into 1, that is minus +2 plus or minus square root of -2 whole square 4 ಆಗುತ್ತೆ. -4 ಅಲ್ಲ, ನೆನ್ಪಿಟ್ಕೋಬೇಕಿದು ನೋಡಿ. ಇಲ್ಲೊಂದು ಮೈನಸ್ ಇದೆ, ಇಲ್ಲೊಂದು ಮೈನಸ್ ಇದೆ, ಪ್ಲಸ್ ಆಯಿತು. 4 × 8 divided by 2. ಇಲ್ಲಿ ಬರಿತೀನಿ, ಏನಾಗುತ್ತದೆ ಆನ್ಸರ್ ನೋಡಿ. 2 plus or minus square root of ಇಲ್ಲೇನಿದೆ 4 × 8 12 ಆಯಿತು, divided by 2. ಇದನ್ನೇನು ಮಾಡಬೇಕು? 2 ಹೊಡಿಬಾರ್ದು. ಅದನ್ನೇ ಅವಾಗ ಹೇಳಿದ್ದು ನಾನು, ಕಂಡು ಕೂಡಲೇ 2 ಹೊಡಿಬಾರ್ದು. 2 plus or minus square root of ಇದನ್ನ ಸ್ಪ್ಲಿಟ್ ಮಾಡಬೇಕು. ಏನಂತ? ಒಂದು ಸ್ಕ್ವೇರ್ ನಂಬರ್ ಇನ್ನೊಂದು ಆರ್ಡಿನರಿ ನಂಬರ್ ಆಗೋ ಹಾಗೆ 12ನ ಹೊಡಿಬೇಕಂದ್ರೆ 4 × 3 = 12. 2 plus or minus square root of ಸರ್ 6 ಇರಲಿ 12 ಮಾಡ್ಬೋದಲ್ಲ? 6 ಅನ್ನೋದು ಸ್ಕ್ವೇರ್ ರೂಟ್ ಅಲ್ಲ, ಸ್ಕ್ವೇರ್ ನಂಬರ್ ಅಲ್ಲ. 2 ಅನ್ನೋದು ಸ್ಕ್ವೇರ್ ನಂಬರ್ ಅಲ್ಲ. ಒಂದು ಸ್ಕ್ವೇರ್ ನಂಬರ್ ಇರಬೇಕು, ಅದನ್ನ ಸ್ಕ್ವೇರ್ ರೂಟಿಂದ ಹೊರಗಡೆ ತೆಗೆಯುವಾಗ ಆಗಬೇಕು. ಇಲ್ಲಿ 4ನ ಹೊರಗಡೆ ತೆಗೆದ್ರೆ ನಮಗೆ ಇಲ್ಲಿ 2 ಬರುತ್ತೆ. 2 plus or minus ಸ್ಕ್ವೇರ್ ಹೊರಗಡೆ ಬಂದರೆ 2 ಆಯಿತು, 4 ಹೊರಗಡೆ ಬಂದರೆ ಇನ್ನು √3 ಉಳಿಯುತ್ತೆ, ಡಿವೈಡ್ ಬೈ 2. ಈಗಲೂ ಕೂಡ ಇಲ್ಲಿ 2 ಹೊಡೆಯೋದಲ್ಲ. ಏನು ಮಾಡಬೇಕು? ಇವೆರಡರಲ್ಲೂ 2 ಇದೆ ನೋಡಿ. ಇದು ಪ್ಲಸ್ ಇರೋಕ್ಕೆ ಹೋಗಿ ಇದು ಬೈನಾಮಿಯಲ್ ಟೈಪ್ ಇದೆ. ಎರಡರಲ್ಲೂ 2 ಇದೆ, 2 ಹೊರಗಡೆ ತೆಗಿಬೇಕು. 2 1s are 2 plus or minus 2 ಹೊರಗಡೆ ಬಂದಿದೆ. ಇನ್ನು ಉಳಿದಿದ್ದು ಯಾವುದು? √3 ಡಿವೈಡೆಡ್ ಬೈ 2. ಈಗ ಹೊಡೀರಿ, ಆವಾಗ ನಮ್ಗೆ ಆನ್ಸರ್ ಏನು ಬಂತು? 1 plus or minus √3. ಎಕ್ಸಿನ ಬೆಲೆ 1 plus √3 ಅಥವಾ 1 minus √3. ಅದನ್ನ ಬೇರೆ ಬೇರೆ ಆಗಿ ಬರೀಬೋದು, ಇಷ್ಟೇ ಬರೆದಿಡ್ಬೋದು. ಸೊ ಇಲ್ಲಿಷ್ಟು ಹೇಳಿದ್ನಲ್ಲ, ಇದು ತುಂಬ ಇಂಪಾರ್ಟೆಂಟು. ಯಾಕಂದರೆ ಪ್ರತಿ ವರ್ಷ ಇಂಥದ್ದೇ ಲೆಕ್ಕ ಕೊಡೋದು. ಮೇಲ್ಗಡೆ ಮಾಡಿದಾಗೆ ಸಿಂಪಲ್ ಲೆಕ್ಕ ಕೊಡೋದಿಲ್ಲ. 5 3 ಈ ಥರದ ಆನ್ಸರ್ ಬರೋದಿಲ್ಲ. ರೂಟ್ ನಂಬರ್ ಬರೋ ಹಾಗೆ ಕೊಡ್ತಾರೆ. ರ್ಯಾಷನಲೈಸಿಂಗ್ ಇದು ರ್ಯಾಡಿಕೇಶನ್ ಮಾಡುವಂಥದ್ದು ಅಂದರೆ ಇದನ್ನು ಒಡೆಯುವಂಥದ್ದು, 12ನ್ನ ಒಡೆದು ಮಾಡುವಂಥದ್ದು, ಅಥವಾ ಇಲ್ಲಿ ಕ್ಯಾನ್ಸಲ್ ಮಾಡಬಾರ್ದು ಇದೆಯಲ್ಲ, ಆ ಥರದ ಲೆಕ್ಕಗಳೇ ಬರ್ತವೆ. ಅದಕ್ಕೋಸ್ಕರ ಸ್ವಲ್ಪ ಗಮನಿಸಿಕೊಂಡು ನೋಡ್ಕೋಬೇಕು. ಅಲ್ಲೂ ಅಷ್ಟೇ, ಎರಡೂ ಆನ್ಸರ್ ಬೇರೆ ಬೇರೆ ಬಂದಿದೆ. 1 plus √3 ಅಂತ ಆನ್ಸರ್ ಬಂದಿದೆ, ಇನ್ನೊಂದು 1 minus √3. ಎರಡು ಬೇರೆ ಬೇರೆ ಆನ್ಸರ್. ನೆಕ್ಸ್ಟ್ ಇನ್ನೊಂದು ಲೆಕ್ಕಕ್ಕೆ ಹೋಗೋಣ. 5ನೇ ಲೆಕ್ಕನೇನು ಇದು? x² - 2x
ಪ್ಲಸ್ 3 ಇಸ್ ಈಕ್ವಲ್ ಟು 0. ಇನ್ನೊಂದ್ಸಲ ನೆನ್ಪು ಮಾಡಿಸ್ತೀನಿ ನೋಡಿ. ನಮಗೆ ಸೇಮ್ ಆನ್ಸರ್ ಬಂದಿದೆ. ಬೇರೆ ಬೇರೆ ಪಾಯಿಂಟಲ್ಲಿ ಇರೋದೊಂದು 2-3 ಲೆಕ್ಕ ಮಾಡಿದೆ. ಈಗ ಈ ಥರ ಲೆಕ್ಕ ಮಾಡ್ತಿದ್ದೀನಿ, ಟಚ್ ಆಗೋದೇ ಇಲ್ಲ. ಅಂದರೆ ಏನರ್ಥ? 9ನೇ ಕ್ಲಾಸಲ್ಲಿ ಮಾಡಿರೋ ಪಾಠ ನೆನ್ಪು ಮಾಡ್ತೀನಿ. ನಮಗೆ ಒಂದು ನಂಬರ್ ಲೈನ್ ಇದೆ ಅಂತಂದರೆ ಇರ್ರ್ಯಾಷನಲ್ ನಂಬರ್, ರ್ಯಾಷನಲ್ ನಂಬರ್ ಎಲ್ಲವನ್ನೂ ತೋರಿಸೋಕ್ಕಾಗತ್ತೆ. ನೋಡಿ, ಇದು 1.4 ಏನೋ ಬರುತ್ತೆ, ಇಲ್ಲಿ √2 ಬರುತ್ತೆ. ಸೊ ಇದರಲ್ಲಿ ಬರುವಂಥ ಎಲ್ಲ ನಂಬರು ರಿಯಲ್ ನಂಬರ್. ನೀವು 1/√2 ಅಂತನಾದ್ರು ಮಾಡ್ಬೋದು, √-√3 ಅಂತನಾದ್ರು ಮಾಡ್ಬೋದು, ಏನಾದರೂ ಬರ್ಕೊಳ್ಳಿ. ಇವೆಲ್ಲದೂ ಒಂದೊಂದು ಪಾಯಿಂಟ್ ಇದೆ. ಇರ್ರ್ಯಾಷನಲ್ ನಂಬರ್ ಆಗಲಿ, ರ್ಯಾಷನಲ್ ನಂಬರ್ ಆಗಲಿ, ಭಿನ್ನರಾಶಿ, ದಶಾಂಶ, ನ್ಯಾಚುರಲ್ ನಂಬರ್ ಆಗಲಿ, 0 ಆಗಿರಲಿ, ರೂಟ್ ನಂಬರ್ ಆಗಿರಲಿ, ಪೈ ಆಗಿರಲಿ, ಇವೆಲ್ಲದಕ್ಕೂ ಇಲ್ಲೊಂದು ಪಾಯಿಂಟ್ ಇದೆ. ಆಯಿತಾ? ಅದಕ್ಕೆ ನಾವು ರಿಯಲ್ ನಂಬರ್ಸ್ ಅಂತ ಕರಿತೀವಿ. ಗ್ರಾಫಲ್ಲಿ ಯಾವುದೆಲ್ಲ ಅಥವಾ ಈ ಲೈನಲ್ಲಿ, ನಂಬರ್ ಲೈನಲ್ಲಿ ಪಾಯಿಂಟ್ ಇದೆಯೋ ಅಲ್ಲೆಲ್ಲವೂ ಒಂದೊಂದು ನಂಬರ್ ಇರುತ್ತೆ. ಅದಕ್ಕೆ ನಾವು ರಿಯಲ್ ನಂಬರ್ ಅಂತ ಕರಿತೀವಿ. ಬಟ್ ಇಲ್ಲಿ ನಾನು ಬಿಡಿಸಿದ್ದೀನಿ ನೋಡಿ, ಇಲ್ಲಿ ಟಚ್ ಆಗಲಿಲ್ಲ ಅಂತ ಹೇಳಿದ್ರೆ ಇದರ ಉತ್ತರ ರಿಯಲ್ ನಂಬರ್ ಅಲ್ಲ ಅಂತ ಅರ್ಥ. ಇಲ್ಲಿ ಟಚ್ ಆಗಿದೆ, ಇಲ್ಲೂ ಟಚ್ ಆಗಿದೆ, ಅಂದರೆ ಈ ಎಕ್ಸ್ ಆಕ್ಸಿಸ್ ಅಥವಾ ನಂಬರ್ ಲೈನ್ ಮೇಲೆ ಬಿದ್ದಿದೆ ಆ ಪಾಯಿಂಟ್. ಆದ್ದರಿಂದ ಅದೊಂದು ನಂಬರ್ ರಿಯಲ್ ಆಗಿದೆ, ಅಂದರೆ ರಿಯಲ್ ನಂಬರ್ ಆಗಿದೆ. ರಿಯಲ್ ಆಗಿದೆ ಅಂದರೆ ನಿಜವಾಗಿದೆ ಅಂತಲ್ಲ, ಆ ಹೆಸರು ನಂಬರ್ನ ಹೆಸರು ರಿಯಲ್ ನಂಬರ್ ಅಂತ ಕರಿತೀವಿ. ರ್ಯಾಷನಲ್ ನಂಬರ್ ಆಗಿರ್ಬೋದು, ಇರ್ರ್ಯಾಷನಲ್ ನಂಬರ್ ಆಗಿರ್ಬೋದು, ಅವೆಲ್ಲ ಇಲ್ಲಿದ್ದಾವೆ. ಅದರಿಂದ ಅದು ರಿಯಲ್ ನಂಬರ್ ಅಂತ ಆಗುತ್ತೆ. ನಮ್ಗೆ ಈಗ ಒಂದು ಲೆಕ್ಕ ನೋಡಿದ್ವಲ್ಲ ಆನ್ಸರು ನೋಡಿ, ಇದು ಇರ್ರ್ಯಾಷನಲ್ ನಂಬರ್. ಬಟ್ ರ್ಯಾಷನಲ್ ನಂಬರ್, ಇರ್ರ್ಯಾಷನಲ್ ನಂಬರ್ ಸೇರಿ ರಿಯಲ್ ನಂಬರ್ ಅಂತ ನಾವು ಹೋದ ವರ್ಷ ಹೇಳಿದ್ವಿ 9th ಅಲ್ಲಿ. ಅದರಿಂದ ಇದೊಂದು ರಿಯಲ್ ನಂಬರ್ ಗ್ರಾಫಲ್ಲಿ ಸಿಗುತ್ತೆ. ಬಟ್ ಈ ಥರದ ಲೆಕ್ಕಗಳಿದಾವಲ್ಲ, ಇದು ಗ್ರಾಫಲ್ಲಿ ಟಚ್ ಆಗೋದಿಲ್ಲ, ಎಕ್ಸ್ ಆಕ್ಸಿಸ್ ಟಚ್ ಆಗೋದಿಲ್ಲ. ಅಂದರೆ ಬರುವಂಥ ಉತ್ತರ ನಮಗೆ ರಿಯಲ್ ಅಲ್ಲ, ಅದು ಇಮ್ಯಾಜಿನರಿ ಅಂತ ಆಗುತ್ತೆ. ಅದ್ರ ಬಗ್ಗೆ ಮುಂದೆ ಡಿಸ್ಕಸ್ ಮಾಡ್ತೀನಿ. ಅಂಥದ್ದೊಂದು ಲೆಕ್ಕ ಇಲ್ಲಿ ಮಾಡ್ತಿದ್ದೀನಿ. ಎ ಇಸ್ ಈಕ್ವಲ್ ಟು, ಹಾಗಾದ್ರೆ ರಿಯಲ್ ನಂಬರ್ ಹೇಗಿರುತ್ತೆ, ಆ ರಿಯಲ್ ನಂಬರ್ ಅಲ್ಲದೆ ಇರೋದು ಹೇಗಿರುತ್ತೆ ಅನ್ನೋದನ್ನು ನೋಡೋಣ. ಎ ಇಸ್ ಈಕ್ವಲ್ ಟು 1, ಬಿ ಇಸ್ ಈಕ್ವಲ್ ಟು -2, ಸಿ ಇಸ್ ಈಕ್ವಲ್ ಟು 3, ಎಕ್ಸ್ ಇಸ್ ಈಕ್ವಲ್ ಟು -b ಪ್ಲಸ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ b ಸ್ಕ್ವೇರ್ ಮೈನಸ್ 4ac ಡಿವೈಡ್ ಬೈ 2a. ಎಕ್ಸ್ ಇಸ್ ಈಕ್ವಲ್ ಟು minus of -2 plus or minus square root of -2 whole square minus 4 into 1 into 3 divided by 2 into 1. ಏನಾಯ್ತು ನೋಡಿ, 2 plus or minus square root of 2 to the 4 minus 4 3 12 divided by 2, that is 2 plus or minus square root of 4 12 ಕಳೆದ್ರೆ ಎಷ್ಟು? 8 ಅಲ್ಲ, -8 ಡಿವೈಡೆಡ್ ಬೈ 2. ಇಲ್ಲಿ ಏನಾಯ್ತು ನೋಡಿ, ಇದು ನೆಗೆಟಿವ್ ನಂಬರ್ ಬಂತು. ನಾನು ಆವಾಗಲೇ ಹೇಳಿದೆ, ರಿಯಲ್ ನಂಬರಲ್ಲಿ ಇವೆಲ್ಲ ಪಾಯಿಂಟ್ ಇದಾವಲ್ಲ, ಇರ್ರ್ಯಾಷನಲ್ ನಂಬರ್, ಇರ್ರ್ಯಾಷನಲ್ ನಂಬರ್ ಏನು ಬೇಕಾದ್ರೂ ಬರಲಿ, ಅಲ್ಲಿ √8 ಪಾಯಿಂಟ್ ಇದೆ, √-8 ಪಾಯಿಂಟ್ ಇಲ್ಲ. ಇಲ್ಲಿ 0 ಇದ್ರೆ ಇಲ್ಲಿ -√8 ಪಾಯಿಂಟ್ ಇದೆ, ಜಾಗ ಇದೆ. ಆದರೆ ಸ್ಕ್ವೇರ್ ರೂಟ್ ಆಫ್ -8ಗೆ ಇಲ್ಲ. ಯಾಕಂದರೆ ಸ್ಕ್ವೇರ್ ರೂಟ್ ಆಫ್ -1 ಅನ್ನೋದು ನಿಮಗೆ ಪಿ ಯು ಸಿಲಿ ಬರುತ್ತೆ. ಇದಕ್ಕೆ ಕಾಂಪ್ಲೆಕ್ಸ್ ನಂಬರ್ ಅಂತ ಕರಿತೀವಿ, ಐ ಅಂತ ಕರಿತೀವಿ, ಇಮ್ಯಾಜಿನರಿ ಐ ಅಂತ ಕರಿತೀವಿ. ಸೊ 1 ಪ್ಲಸ್ ಅಥವಾ 5 ಪ್ಲಸ್ ಸ್ಕ್ವೇರ್ ರೂಟ್ ಆಫ್ -1 ಅಂತಿದ್ರೆ ಈ ಥರದ ನಂಬರ್ ಬಂದರೆ ಇದಕ್ಕೆ ಇಮ್ಯಾಜಿನರಿ ನಂಬರ್ ಅಂತ ಕರಿತೀವಿ ಅಥವಾ ಕಾಂಪ್ಲೆಕ್ಸ್ ನಂಬರ್ ಅಂತ ಕರಿತೀವಿ. ಅದನ್ನ ನಾವು ನಂಬರ್ ಲೈನಲ್ಲಿ ತೋರಿಸೋದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಇಂಥ ಲೆಕ್ಕವನ್ನು ನಾವು ಗ್ರಾಫಲ್ಲಿ ಬಿಡಿಸಿದಾಗ ಅದು ಹೀಗೆ ಹೋಗುತ್ತೆ, ಮೇಲ್ಗಡೆ ಹೋಗುತ್ತೆ, ಎಕ್ಸ್ ಆಕ್ಸಿಸ್ ಟಚ್ ಆಗೋದಿಲ್ಲ. ಆದ್ದರಿಂದ ಸ್ಕ್ವೇರ್ ರೂಟ್ ಒಳಗಡೆ ಏನು ಬಂತು? ನೆಗೆಟಿವ್ ನಂಬರ್ ಬಂತು. ನೆಗೆಟಿವ್ ನಂಬರ್ ಬಂದರೆ ಅದು ಎಕ್ಸ್ ಆಕ್ಸಿಸ್ ಟಚ್ ಆಗೋದಿಲ್ಲ. ಇದಕ್ಕೆ ನಾವು ಇದಕ್ಕೆ ಕಾಂಪ್ಲೆಕ್ಸ್ ನಂಬರ್ ಅಂತ ಹೇಳೋಕೆ ಹೋಗಿ ಇದು ರಿಯಲ್ ನಂಬರ್ ಅಲ್ಲ. ಸೊ ಇಮ್ಯಾಜಿನರಿ ಸೊಲ್ಯೂಷನ್. ಇಮ್ಯಾಜಿನರಿ ಸೊಲ್ಯೂಷನ್ ಬರಿಬೇಕು. ಇದನ್ನ ಮುಂದುವರಿಸಿ ಸರ್ 4 2 8, 4ನ ಹೊರಗಡೆ ತೆಗಿಯೋಕ್ಕಾಗತ್ತೆ, 2 √-2 ಬರಿಬೋದಲ್ಲ? ಬೇಡ, ಅದು ಯಾಕಂದರೆ ಇಲ್ಲಿ ಮೈನಸ್ ಬಂದಾಯಿತು, ಸರಿನಾ? ಸೊ ನಾವು ಆವಾಗಲೇ ಗಮನಿಸಿದಾಗೆ ಸ್ಕ್ವೇರ್ ರೂಟ್ ಒಳಗಡೆ 10 ಅಂತ ಬಂದರೆ ಆ ಗ್ರಾಫು ಎರಡು ಬೇರೆ ಬೇರೆ ಪಾಯಿಂಟಲ್ಲಿ ಮೀಟ್ ಆಗುತ್ತೆ. ಸ್ಕ್ವೇರ್ ರೂಟ್ ಒಳಗಡೆ 0 ಅಂತ ಬಂತು ಯಾವುದೋ ಒಂದು ಲೆಕ್ಕದಲ್ಲಿ, ಆವಾಗ ನಾನು ಹೇಳಿದೆ 1.5 ಅಂತೇನೋ ಬಂತಲ್ಲಿ, ಒಂದು ಪಾಯಿಂಟಲ್ಲಿ ಮೀಟ್ ಆಯಿತು. ಮೂರನೇದು ಸ್ಕ್ವೇರ್ ರೂಟ್ ಒಳಗಡೆ -8 ಅಂತ ಬಂತು, ಇದು ಟಚ್ ಆಗಿ ಹೋಗೋದೇ ಇಲ್ಲ. ಸೊ 3 ರೀತಿ ಲೆಕ್ಕಗಳು ನಮ್ಗೆ ಸಿಗ್ತವೆ. ಸೊ ಇದು 3ಕ್ಕೂ ಬೇರೆ ಬೇರೆ ನೇಚರ್ ಇದೆ. ಏನು ನೇಚರು? ಒಂದು ವೇಳೆ ಸ್ಕ್ವೇರ್ ರೂಟ್ ಒಳಗಡೆ ಪಾಸಿಟಿವ್ ನಂಬರ್ ಬಂದರೆ ರೂಟ್ಸ್ ಆರ್
ರಿಯಲ್ ಆ್ಯಂಡ್ ಡಿಸ್ಟಿಂಕ್ಟ್, ಬೇರೆ ಬೇರೆ ಆನ್ಸರ್ಗಳನ್ನು ನಾವು ಪಡ್ಕೊಳ್ತೀವಿ. ಸ್ಕ್ವೇರ್ ರೂಟ್ ಒಳಗಡೆ 0 ಬಂದರೆ ರೂಟ್ಸ್ ಆರ್ ರಿಯಲ್ ಆ್ಯಂಡ್ ಈಕ್ವಲ್. ರಿಯಲ್ ಅಂತ ಹೇಳಿದ್ರೆ ರಿಯಲ್ ನಂಬರ್, ರೂಟ್ಸ್ ಆರ್ ರಿಯಲ್ ನಂಬರ್ಸ್ ಆ್ಯಂಡ್ ದೇ ಆರ್ ಈಕ್ವಲ್. ಎರಡು ಆನ್ಸರ್ ಸೇಮ್ ಬರುತ್ತೆ. ಸ್ಕ್ವೇರ್ ರೂಟ್ ಒಳಗಡೆ ಮೈನಸ್ ಬಂದರೆ ರೂಟ್ಸ್ ಆರ್ ಇಮ್ಯಾಜಿನರಿ. ಈಗಷ್ಟೇ ನೋಡಿದ್ವಲ್ಲ, ಇಮ್ಯಾಜಿನರಿ. 3 ರೀತಿ ನೇಚರ್ ಇದ್ದಾವೆ. ನೇಚರ್ ಆಫ್ ರೂಟ್ಸ್ ಆಫ್ ಕ್ವಾಡ್ರಾಟಿಕ್ ಇಕ್ವೇಷನ್ ಅಂದರೆ ಬರುವಂತಹ ಉತ್ತರ ಇದೆಯಲ್ಲ, ರೂಟ್ಸು, ಅವುಗಳ ನೇಚರ್ ಹೇಗಿರುತ್ತೆ? ನೇಚರ್ ಎರಡು ಸೇಮ್ ಇದೆಯಾ, ಎರಡು ಬೇರೆ ಬೇರೆ ಇದೆಯಾ, ಅಥವಾ ಇಮ್ಯಾಜಿನರಿ ರೂಟ್ಸ್ ಆಗಿದೆಯಾ ಅಂಥೇಳಿ ನಾವು ನೇಚರ್ ಬಗ್ಗೆ ಮಾತಾಡ್ತೀವಿ. ನೇಚರ್ ಬಗ್ಗೆ ಮಾತಾಡುವಾಗ ಒಂದು ಸ್ಪೆಷಾಲಿಟಿ ಏನಂದರೆ x² - 2x - 3 = 0. ಈ ಲೆಕ್ಕದ ರೂಟ್ಸ್ನ ನೇಚರ್ ಏನು ಅಂತ ಕೇಳಿದರೆ ಲೆಕ್ಕ ಮಾಡೋದು ಬೇಡ. ಈಗ ನಾವು ಫಾರ್ಮಲ್ ಮೆಥಡ್ ಎಲ್ಲ ಮಾಡಿದ್ವಲ್ಲ, ಲೆಕ್ಕ ಮಾಡೋದು ಬೇಡ, ಹಾಗೇನು ನಾವು ಹೇಳೋದಕ್ಕಾಗತ್ತೆ. ಯಾವ್ದು ನೋಡ್ಕೊಂಡು ಹೇಳಿದ್ವಿ ಹೇಳಿ? ಸ್ಕ್ವೇರ್ ರೂಟ್ ಒಳಗಡೆ ಇರೋ ನಂಬರನ್ನು ನೋಡ್ಕೊಂಡು. ಅಂದರೆ ಸ್ಕ್ವೇರ್ ರೂಟ್ ಒಳಗಡೆ ಏನಿತ್ತು ಹೇಳಿ? b² - 4ac ಅಂತಿತ್ತು. ಸೊ ಇದಕ್ಕೆ ನಾವು ಡಿಸ್ಕ್ರಿಮಿನೆಂಟ್ ಅಂತ ಕರಿತೀವಿ. ಏನಂತ ಕರಿತೀವಿ? ಡಿಸ್ಕ್ರಿಮಿನೆಂಟ್. ವಾಟ್ ಈಸ್ ದ ಡಿಸ್ಕ್ರಿಮಿನೆಂಟ್ ಆಫ್ ಕ್ವಾಡ್ರಾಟಿಕ್ ಇಕ್ವೇಷನ್ ಕೇಳಿದ್ರೆ b² - 4ac. ಡಿಸ್ಕ್ರಿಮಿನೆಂಟ್ ಅಂದ್ರೆ ಏನಂದ್ರೆ ಅದು ಕ್ವಾಡ್ರಾಟಿಕ್ ಇಕ್ವೇಷನ್ನ ನೇಚರನ್ನು ಹೇಳುತ್ತೆ, ಅಥವಾ ರೂಟ್ಸ್ನ ನೇಚರನ್ನು ಹೇಳುತ್ತೆ. ಸ್ಕ್ವೇರ್ ರೂಟ್ ಒಳಗಡೆ ಇರೋ ನಂಬರ್ ನೋಡಿಕೊಂಡೇ ನಾವು ಹೇಳ್ಬೋದು ಇದಕ್ಕೆ ಬೇರೆ ಬೇರೆ ಆನ್ಸರ್ ಬರುತ್ತಾ, ಸೇಮ್ ಆನ್ಸರ್ ಬರುತ್ತಾ, ಅಥವಾ ಆನ್ಸರೇ ಬರೋದಿಲ್ಲ, ಇಮ್ಯಾಜಿನರಿ ಬರುತ್ತಾ ಅಂತ ನೋಡ್ಬೋದು. ಲೆಕ್ಕವನ್ನು ಫಾರ್ಮುಲಾ ಹಾಕಿ ಲೆಕ್ಕ ಮಾಡೋದೇ ಬೇಡ. b² - 4ac ಹಾಕಿದ ಕೂಡಲೇ ನಮ್ಗೆ ಗೊತ್ತಾಗ್ಬಿಡುತ್ತೆ ರೂಟ್ಸ್ ಹೀಗಿದೆ 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 ಅಂತೇಳಿ. 3 ರೀತಿ ಕಂಡೀಷನಲ್ಲಿ ಹೌದಲ್ವ ಅಂತ ಹೇಳೋದಕ್ಕಾಗುತ್ತೆ. ಒಂದು ಉದಾಹರಣೆ ನೋಡೋಣ. x² - 4x + 5 = 0 ಅಂತ ಒಂದು ಲೆಕ್ಕ ಇದೆ. ವಾಟ್ ಈಸ್ ದ ನೇಚರ್ ಆಫ್ ದಿಸ್ ರೂಟ್ಸ್? ಈ ಲೆಕ್ಕದ ರೂಟ್ಸ್ ಹೇಗಿರುತ್ತವೆ, ನೇಚರ್ ಏನಿದೆ ಅಂತ ಕೇಳಿದರೆ, ಇದು ಮೊನ್ನೆ 2020 ಮ್ಯಾಥ್ಸ್ ಎಕ್ಸಾಮಲ್ಲಿ, SSLC ಎಕ್ಸಾಮ್ ಮ್ಯಾಥ್ಸಲ್ಲಿ ಒಂದು ಈ ಥರದ ಲೆಕ್ಕ ಕೇಳಿದರು. ಲೆಕ್ಕ ಮಾಡಲಿಕ್ಕೆ ಹೇಳಿಲ್ಲ, ನೇಚರ್ ಏನು ಅಂತ ಕೇಳಿದ್ರು, 2 ಮಾರ್ಕಿಗೆ ಕೇಳಿದರು. ಸೇಮ್ ಲೆಕ್ಕ ನೋಡಿ. a 1, b -4, c 5. ನೇಚರ್ ಕೇಳಿದರೆ b² - 4ac ಹಾಕೋದು. ಇದು ಡೆಲ್ಟಾ ಅಂತ ಕರಿತೀವಿ. ಅದು ಸಿಂಬಲ್ ಅಷ್ಟೇ, ಡಿಸ್ಕ್ರಿಮಿನೆಂಟ್ ಹೇಳೋದಕ್ಕೆ ಒಂದು ಸಿಂಬಲ್. ಏನಾಗುತ್ತೆ ನೋಡಿ, b ಅಂದ್ರೇನು? -4 ಅಲ್ವಾ? -4² -4 ಇಂಟು a ಅಂದರೆ 1 ಇಂಟು c ಅಂದರೆ ಎಷ್ಟು? 5. ಏನಾಗುತ್ತೆ ನೋಡಿ ಆನ್ಸರು? 16 -4 × 20. ಆನ್ಸರ್ ಏನು ಬಂತು? -4. ಇದು 0ಗಿಂತ ಕಮ್ಮಿ ಇದೆ, ಆದ್ದರಿಂದ ರೂಟ್ಸ್ ಆರ್ ಇಮ್ಯಾಜಿನರಿ. ರೂಟ್ಸ್ ಆರ್ ಇಮ್ಯಾಜಿನರಿ. 0ಗಿಂತ ಕಮ್ಮಿ ಬಂದರೆ ಇಮ್ಯಾಜಿನರಿ. ನೆಕ್ಸ್ಟ್ ಎರಡನೇದು ನೋಡೋಣ. 2x² + 3x + 1 = 0, ಅಥವಾ -1 = 0 ಅಂತಿರಲಿ. a ಏನಾಯ್ತು ನೋಡುವ? 2. b ಏನಾಯಿತು? 3. c ಏನಾಯಿತು? -1. ಡೆಲ್ಟಾ b² - 4ac, that is 3² - 4 ಇಂಟು a ಅಂದರೆ 2 ಇಂಟು c ಅಂದರೆ -1, 3² ಅಂದರೆ 9, ಮೈನಸ್ ಮೈನಸ್ ಪ್ಲಸ್ ಆಯಿತು, 4 2 8 ಆಯಿತು. ಆನ್ಸರ್ ಎಷ್ಟು? 17. ಇದು 0ಗಿಂತ ಜಾಸ್ತಿ. ಅಂದರೆ ಸ್ಕ್ವೇರ್ ರೂಟ್, ಆ ಫಾರ್ಮುಲಾ ಮೆಥಡ್ ಹಾಕಿದಾಗ ಸ್ಕ್ವೇರ್ ರೂಟ್ ಒಳಗಡೆ 17 ಬರುತ್ತೆ ಅಂತ ಆಯಿತು. ಅಂದರೆ ಪಾಸಿಟಿವ್ ಬಂತಂತ. ಆದ್ದರಿಂದ ರೂಟ್ಸ್ ಆರ್ ರಿಯಲ್ ಆ್ಯಂಡ್ ಡಿಸ್ಟಿಂಕ್ಟ್. ಅಂದರೆ ಎರಡು ಸಪ್ರೇಟ್, ಸೇಮ್ ಆನ್ಸರ್ ಅಲ್ಲ, ಬೇರೆ ಬೇರೆ ಆನ್ಸರ್ ಬರುತ್ತೆ ಅಂಥೇಳಿ ಈ ನಂಬರ್ ನೋಡ್ಕೊಂಡು ಹೇಳ್ಬೋದು. ಯಾಕಂದರೆ ಆನ್ಸರ್ 0ಗಿಂತ ಜಾಸ್ತಿ ಇದೆ. ಇನ್ನೊಂದು a² + 4x + 4 = 0 ಅಂತ ಒಂದು ಲೆಕ್ಕ ಇದೆ. ಇದನ್ನು ನೋಡುವ. a ಅಂದರೆ ಎಷ್ಟು? 1. b ಅಂದರೆ ಎಷ್ಟು? 4. c ಅಂದರೆ 4. ಸರಿನಾ? ಸೊ ಡೆಲ್ಟಾ b² - 4ac, that is 4² - 4 ಇಂಟು 1 ಇಂಟು 4, that is 16 - 16 = 0. ಆದ್ದರಿಂದ ರೂಟ್ಸ್ ಆರ್ ರಿಯಲ್ ಆ್ಯಂಡ್ ಈಕ್ವಲ್ ಅಂತ ಬರಿಬೇಕು. ರೂಟ್ಸ್ ಆರ್ ರಿಯಲ್ ಆ್ಯಂಡ್ ಈಕ್ವಲ್ ಅಂದರೆ ಡೆಲ್ಟಾ ಗ್ರೇಟರ್ ದೆನ್ 0 ಆದರೆ, ಡೆಲ್ಟಾ 0 ಆದರೆ, ಡೆಲ್ಟಾ ಲೆಸ್ ದೆನ್ 0 ಆದರೆ ಏನೆಲ್ಲ ಕಂಡೀಷನ್ನು? ರೂಟ್ಸ್ ಹೇಗಿರ್ತವೆ? ರಿಯಲ್ ಆ್ಯಂಡ್
distinct, real and equal, real ಸಾರಿ ಲೆಸ್ ದೆನ್ 0 ಆದರೆ ಇಮ್ಯಾಜಿನರಿ ಅಂತ ಕರಿತೀವಿ. ಸೊ 3 ರೀತಿ ನೇಚರನ್ನು ನಾವು ಕಾಣ್ಬೋದು. ಸರಿನಾ? ಇದ್ರ ಮೇಲೆ ಒಂದು 2 ಲೆಕ್ಕಗಳು, ಸಣ್ಣ ಲೆಕ್ಕಗಳಿರ್ತವೆ. ಕೆ ಬೆಲೆ ಕಂಡುಹಿಡಿಯಿರಿ ಅಂತ ಬರುತ್ತೆ. ಎಕ್ಸ್ ಸ್ಕ್ವೇರ್ ಪ್ಲಸ್ ಕೆ ಎಕ್ಸ್ ಪ್ಲಸ್ 1 = 0 ಒಂದಿದೆ. ಕೆ ಬೆಲೆ ಕಂಡುಹಿಡಿಬೇಕಂತೆ. ಅದಕ್ಕೆ ನೇಚರ್ ಕೊಡ್ತಾರೆ. ಏನಂತ? ಇಫ್ ನೇಚರ್ ಆಫ್ ರೂಟ್ಸ್ ಈಸ್ ರಿಯಲ್ ಆ್ಯಂಡ್ ಈಕ್ವಲ್. ನೇಚರ್ ಇದ್ರದ್ದು ರಿಯಲ್ ಆ್ಯಂಡ್ ಈಕ್ವಲ್ ಆಗಿದೆ, ಹಾಗಾದರೆ ಕೆ ಬೆಲೆ ಕಂಡುಹಿಡಿಯಿರಿ ಅಂತ ಬರುತ್ತೆ. ಅಂದರೆ ನೇಚರ್ ಈಕ್ವಲ್ ಅಂತ ಹೇಳಿದ್ರೆ ಏನು? ಈಕ್ವಲ್ ಅಂದರೆ ಡೆಲ್ಟಾ 0 ಬರಬೇಕು. ನೆನಪಿದೆಯಾ? ಆವಾಗ ಮಾಡಿದ್ವಲ್ಲ ನೋಡಿ, ಈ ಲೆಕ್ಕ ನೋಡಿ, ಈ ಥರದ್ದು. ಇಲ್ಲಿ ಈಕ್ವಲ್ ಆಗಿದ್ರೆ ಮಾತ್ರ 0 ಬರುತ್ತೆ, ಇಲ್ಲಿ ಡಿಸ್ಕ್ರಿಮಿನೆಂಟ್ 0 ಬರುತ್ತೆ. ಇಲ್ಲೊಂದು ಲೆಕ್ಕ ಮಾಡಿದ್ವಿ ಅದನ್ನ ಹಿಂದ್ಗಡೆ ನೋಡಿ. ಇಲ್ಲಿ ಆನ್ಸರ್ ಇಲ್ಲಿ 0 ಬಂತು. ಇರಲಿ, ಅದೆಲ್ಲ ಆ ಕಡೆ ಇದೆ ನೋಡಿ. ಈ ಲೆಕ್ಕ ಇಲ್ಲಿ 0 ಬಂತು ನೋಡಿ. ಇಲ್ಲಿ 0 ಬರೋಕ್ಕೆ ಹೋಗಿ ನಮಗೆ 2 ಆನ್ಸರ್ ಸೇಮ್ ಬಂತಲ್ವಾ? ಅದೇ ರೀತಿ ಈಗ ಹೇಳಿದ್ದೇನು ಕ್ವಶನ್ ನೋಡಿ. ರಿಯಲ್ ಆ್ಯಂಡ್ ಈಕ್ವಲ್ ಆಗಿದೆ ಇದರ ರೂಟ್ಸ್ ಆಗಿದ್ರೆ, ಇದರ ರೂಟ್ಸ್ ರಿಯಲ್ ಆ್ಯಂಡ್ ಈಕ್ವಲ್ ಆಗಿದೆ, ಹಾಗಾದರೆ ಕೆ ಬೆಲೆ ಕಂಡುಹಿಡಿಯಿರಿ ಅಂತ ಕೇಳಿದರೆ, ರೂಟ್ಸ್ ಆರ್ ಈಕ್ವಲ್. ಈಕ್ವಲ್ ಮೀನ್ಸ್ ಏನರ್ಥ? ಡಿಸ್ಕ್ರಿಮಿನೆಂಟ್ ಈಸ್ 0. ಡಿಸ್ಕ್ರಿಮಿನೆಂಟ್ ಈಸ್ 0 ಅಂದರೆ ಡೆಲ್ಟಾ ಇಸ್ 0 ಅಂತ ಆಯಿತು. ನೆನ್ಬಿಟ್ಕೊಳ್ಳಿ, ಡೆಲ್ಟಾ 0 ಆದರೆ ರೂಟ್ಸ್ ಆರ್ ಈಕ್ವಲ್. ರೂಟ್ಸ್ ಈಕ್ವಲ್ ಆಗಿದ್ರೆ ಡೆಲ್ಟಾ 0 ಅಂದರೆ ಸ್ಕ್ವೇರ್ ರೂಟ್ ಒಳಗಡೆ 0 ಬರುತ್ತೆ ಈ ಲೆಕ್ಕಕ್ಕೆ ಅಂತ ಅರ್ಥ. ಸೊ ಸ್ಕ್ವೇರ್ ರೂಟ್ ಒಳಗಡೆ ಏನಿದೆ? b² - 4ac ಇದೆ. ಇದು 0 ಬರುತ್ತಂತೆ. ಕೆ ಈಗ ಎ ಅಂದರೆ ಏನಿಲ್ಲಿ? ಎ ಅಂದರೆ 1 ಈ ಲೆಕ್ಕದಲ್ಲಿ, ಬಿ ಅಂದರೆ ಕೆ ಇದೆ, ಸಿ ಅಂದರೆ ಏನಿದೆ? 1 ಇದೆ. ಹಾಕುವ ಈಗ 1² - 4 ಇಂಟು, ಸೊ ಕೆ ಅಂದರೆ ಕೆ 1 ಅಲ್ಲ, ಕೆ ಅಂದರೆ ಬಿ, k² - 4 ಇಂಟು 1 ಇಂಟು 1 = 0, k² - 4 = 0, k² 2 ಆಯಿತು, ಸಾರಿ 4 ಆಯಿತು. ಇದನ್ನ ಶಿಫ್ಟ್ ಮಾಡಿದಾಗ k² 4 ಆಯಿತು. ಇನ್ನು k ± √4, ದಟ್ ಈಸ್ k ± 2. ಕೆ ಬೆಲೆ ಏನಾಯಿತು? 2 ಆಯಿತು. ಇದನ್ನು 2 ವರ್ಷದ ಹಿಂದೆ ಕೇಳಿದರು. ಸೊ ಇನ್ನೊಂದ್ಸಲ ಹೇಳ್ತೀನಿ, ರೂಟ್ಸ್ ಈಕ್ವಲ್ ಆಗಿದ್ದಾಗ ಕೆ ಬೆಲೆ ಏನು ಅಂತ ಕೇಳಿದರೆ, ರೂಟ್ಸ್ ಈಕ್ವಲ್ ಆಗಿದ್ರೆ ನಾವು ಡಿಸ್ಟಿಂಕ್ಟ್ ಅಂತ ಹಾಕೋಬೇಕು, ಡೆಲ್ಟಾ = 0 ಅಂತ ಹಾಕೋಬೇಕು. ಆವಾಗ ಲೆಕ್ಕ ಮಾಡಿದಾಗ ಕೆ ಬೆಲೆ ಬರುತ್ತೆ. ಇನ್ನೊಂದು ರೀತಿ ಕೇಳಬಹುದು. ಇನ್ನೊಂದು ರೀತಿಯಲ್ಲಿ x² - xx ಪ್ಲಸ್ k = 0 ಹೀಗೂ ಕೇಳ್ಬೋದು. ರೂಟ್ಸ್ ಆರ್ ಈಕ್ವಲ್, ಫೈಂಡ್ ಕೆ, ಈ ಥರ ಲೆಕ್ಕ ಬರ್ಬೋದು. ಸೇಮ್ ಲೆಕ್ಕ a = 1, b = -6, c = k ಅಂತ ಹಾಕೊಳ್ಳೋದು. ಡೆಲ್ಟಾ ಯಾವುದು? b² - 4ac. ನಾವು 0 ತಗೋಬೇಕು, ಯಾಕಂದರೆ ರೂಟ್ಸ್ ಆರ್ ಈಕ್ವಲ್. ಸರಿನಾ? ಸೊ -6² ಪ್ಲಸ್ -4 ಇಂಟು 1 ಇಂಟು k = 0. ಇದೆಷ್ಟಾಯ್ತು ಹೇಳಿ? 36 - 4k = 0. ಸಿಂಪ್ಲಿಫೈ ಮಾಡಿ ನೋಡಿ. -4k = -36, k -36 by -4 = 9. ಕೆ ಬೆಲೆ ಎಷ್ಟಿರಬೇಕು? 9 ಇರಬೇಕು. ಸೊ ಈ ರೀತಿಯಾಗಿ ನಾವು ಕೆ ಬೆಲೆ ಕಂಡುಹಿಡಿಯಬೇಕು. ಸೊ ಈ ಪಾಠದಲ್ಲಿ ನಾವು ಏನೆಲ್ಲ ಕಲ್ತ್ವಿ ಅಂದರೆ, ಕ್ವಾಡ್ರಾಟಿಕ್ ಇಕ್ವೇಷನ್ನ ಸೊಲ್ಯೂಷನ್ನ ಕಂಡುಹಿಡಿಯೋದು ಹೇಗೆ. ಸೊಲ್ಯೂಷನ್ ಕಂಡುಹಿಡಿಯೋದಕ್ಕೆ 4 ವಿಧಾನ ಇದ್ದಾವೆ. ಒಂದು ಸ್ಪ್ಲಿಟ್ ಇನ್ ದ ಮಿಡ್ ಟರ್ಮ್, ಇನ್ನೊಂದು ಫಾರ್ಮುಲಾ ಮೆಥಡ್, ಇನ್ನೊಂದು ಕಂಪ್ಲೀಟಿಂಗ್ ಸ್ಕ್ವೇರ್ ಮೆಥಡ್, ಇನ್ನೊಂದು ಗ್ರಾಫಿಕಲ್ ಮೆಥಡ್. ಅದರಲ್ಲಿ ನಾವೀಗ ಸದ್ಯ ಕಲಿತಿದ್ದು ಫಾರ್ಮುಲಾ ಮೆಥಡ್ ಮಾತ್ರ. ಸಿಲೆಬಸ್ ಫಾರ್ಮುಲಾ ಮೆಥಡ್ ಮಾತ್ರ ಇದೆ. ಅದರಲ್ಲಿ ಬೇರೆ ಬೇರೆ ರೀತಿಯಾದಂಥ ಆನ್ಸರ್ ಬರುತ್ತೆ. ಸ್ಕ್ವೇರ್ ರೂಟ್ ಒಳಗಡೆ b² - 4ac ಅನ್ನುವಂಥದ್ರ ಮೇಲೆ ಡಿಪೆಂಡ್ ಆಗಿದೆ. ಅದು ಪಾಸಿಟಿವ್ ಇದ್ದರೆ ಡಿಸ್ಟಿಂಕ್ಟ್ ಆಗಿ ಗ್ರಾಫಲ್ಲಿ 2 ಬೇರೆ ಬೇರೆ ಪಾಯಿಂಟಲ್ಲಿ ಆನ್ಸರ್ ಬರುತ್ತೆ. ಡೆಲ್ಟಾ 0 ಆದರೆ, ಡಿಸ್ಕ್ರಿಮಿನೆಂಟ್ 0 ಆದರೆ, ಅಥವಾ ಸ್ಕ್ವೇರ್ ರೂಟ್ ಒಳಗಡೆ 0 ಆದರೆ ಎರಡು ಸೇಮ್ ಆನ್ಸರ್ ಬರುತ್ತೆ. ಅಥವಾ ರಿಯಲ್ ಆನ್ಸರ್ಸ್ ಅಥವಾ ರಿಯಲ್ ರೂಟ್ಸ್ ಅಂತ ಕರಿತೀವಿ. ರೂಟ್ಸ್ ಆರ್ ರಿಯಲ್ ಆ್ಯಂಡ್ ಈಕ್ವಲ್ ಅಂತ ಕರಿತೀವಿ. ಅದೇ ನೆಗೆಟಿವ್ ನಂಬರ್ ಬಂದರೆ ಅದಕ್ಕೆ ನಾವು ಇಮ್ಯಾಜಿನರಿ ರೂಟ್ಸ್ ಅಂತ ಕರಿತೀವಿ. ಸೊ ಈ ರೀತಿ 3 ನೇಚರ್ಗಳನ್ನು ನಾವು ನೋಡ್ತೀವಿ.
ಇನ್ನು ಸ್ಟೇಟ್ಮೆಂಟ್ ಲೆಕ್ಕಗಳು ಈ ಪಾಠದಲ್ಲಿದ್ದಾವೆ, ಅದನ್ನ ನಾವು ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ಸೊ ಇವಿಷ್ಟು ನಾವು ಮೇನ್ ಆಗಿ ಬೇಸಿಕ್ ಆಗಿ ಕಲ್ತ್ಕೊಳ್ಬೇಕಂತ ವಿಷಯಗಳು. ಥ್ಯಾಂಕ್ ಯು.